ಹೊಸ ವರ್ಷ ಎಲ್ಲರಿಗೂ ಹರುಷ, ಜೀವನದಲ್ಲಿ ಸಂತೋಷ ತರಲಿ ಅಂತ ಹಾರೈಸ್ತೇನೆ. ಈ ವರ್ಷ ನಮ್ಮ ರಾಜ್ಯ ಕರ್ನಾಟಕಕ್ಕೂ ಕೂಡ ಒಳ್ಳೆಯದನ್ನು ಮಾಡಲಿ, ನಮ್ಮ ರಾಜ್ಯದ ಜನಗಳಿಗೆ ಎಲ್ಲ ರೀತಿಯಲ್ಲಿ ಮಂಗಳವಾಗಲಿ ಅಂತ ಆಶಿಸುತ್ತಾ, ಇಂದಿನ ಕಾರ್ಯಕ್ರಮ ನಮ್ಮೆಲ್ಲರ ಕೇಂದ್ರ ಬಿಂದು ಹಾಗೂ ದಿನಚರಿ ಮತ್ತು ಕ್ಯಾಲೆಂಡರ್ ಎರಡನ್ನೂ ಬಿಡುಗಡೆ ಮಾಡಿ ತಮ್ಮ ವಿಶೇಷ ಮನವಿಗೆ ಓಗೊಟ್ಟು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಶ್ರೀಯುತ ಸಿದ್ದರಾಮಯ್ಯನವ್ರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಮಾನ್ಯ ಅಧಿಕಾರಿಗಳು ಎಲ್ಲರಿಗೂ ಕೂಡ ಹಾಗೂ ತಮಗೆಲ್ಲರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ತಿಳಿಸುತ್ತಾ, ಇವತ್ತಿನ ಈ ಸರಳ ಸಮಾರಂಭದಲ್ಲಿ KS ಅಧಿಕಾರಿಗಳ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಚರಿ ಹಾಗೂ ಕ್ಯಾಲೆಂಡರನ್ನು ಬಿಡುಗಡೆ ಮಾಡುವಂಥದ್ದು, ಮತ್ತು ಆಗಿಂದಾಗೆ KS ಅಧಿಕಾರಿಗಳ ಸಂಘದ ವತಿಯಿಂದ ಈ ರೀತಿ ಸಭೆ ಸಮಾರಂಭ ಸಮಾಲೋಚನೆಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಆಡಳಿತ ವ್ಯವಸ್ಥೆಗೆ ಇನ್ನಷ್ಟು ಸ್ಪಷ್ಟ ರೂಪವನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ತಮ್ಮ ಸಂಘದವರು ಆಯೋಜನೆ ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕರ್ನಾಟಕ KS ಅಧಿಕಾರಿಗಳ ಸಂಘ ಮೈಸೂರು ಸಿವಿಲ್ ಸರ್ವಿಸ್ ಸಂಘದಿಂದ ಆರಂಭ ಆದಂತಹದ್ದು 2019ಕ್ಕೆ 100 ವರ್ಷಗಳನ್ನು ಪೂರೈಸಿದೆ. ಬಹುಶಃ ದೇಶದಲ್ಲೇ ಈ ರೀತಿಯ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಬಹಳ ಏಕೈಕ ಸಂಘ ಅಂತ ನಾವು ಹೇಳಬಹುದು. ಅದು ನಮ್ಮ ಇಡೀ ನಾಡಿಗೆ ಒಂದು ಹಿರಿಮೆ ಅಂತಲೂ ಸಹ ನಾವು ಹೇಳಬಹುದು. ಅತ್ಯಂತ ಉತ್ತಮ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಮೈಸೂರು ಪ್ರಾಂತ್ಯದ ಕಾಲದಿಂದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರು ಮಾತನಾಡ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದರು ಪ್ರಾಸ್ತಾವಿಕವಾಗಿ, ಶಿವಕುಮಾರ್ ಅವರು. ಆ ಕಾಲದಿಂದನೂ ಕೂಡ ದೇಶಕ್ಕೆ ಮಾದರಿ ಆಗ್ತಕ್ಕಂತಹ ಆಡಳಿತ ವ್ಯವಸ್ಥೆಯನ್ನು ಕರ್ನಾಟಕ ಹೊಂದಿದೆ. ಭಾಳ ಸರಳ ಹಾಗೂ ಜನಪರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಕರ್ನಾಟಕದ ಆಡಳಿತ ವ್ಯವಸ್ಥೆಯಲ್ಲಿ. ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೇನೂ ಕೂಡ ಇದೆ. ಯಾಕೆಂದರೆ ಇವತ್ತು 2020ರ ಬ್ಯಾಚಿಗೆ ಸ್ವಾಗತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರೋದ್ರಿಂದ ನಮ್ಮ ಪರಂಪರೆಯ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇದೆ. ಕರ್ನಾಟಕದ ಭವ್ಯ ಮತ್ತು ಜನಪರ ಇಷ್ಟೊಂದು ಪ್ರಗತಿಪರ ರಾಜ್ಯ ಬಹುಶಃ ಸ್ವತಂತ್ರ ಪೂರ್ವದಲ್ಲೂ ಕೂಡ ದೇಶದಲ್ಲಿ ಯಾವುದೂ ಇರಲಿಲ್ಲ, ಸ್ವತಂತ್ರ ನಂತರದಲ್ಲೂ ಅಷ್ಟೇ. ಅಷ್ಟೊಂದು ಜನಪರ ಕಾಳಜಿಯನ್ನು ಹೊಂದಿರತಕ್ಕಂಥ ಆಡಳಿತ ವ್ಯವಸ್ಥೆ ಮೈಸೂರು ಕರ್ನಾಟಕ ಆಡಳಿತ ವ್ಯವಸ್ಥೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಬರ್ತಾ ಇರ್ತಕ್ಕಂಥ ಹೊಸ ತಲೆಮಾರಿನ ಅಧಿಕಾರಿಗಳು ಇದಕ್ಕೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತ ನಾನು ಅವರಿಗೆ ಈ ಸ್ವಾಗತ ಸಮಾರಂಭದಲ್ಲಿ ಆಶಯವನ್ನು ವ್ಯಕ್ತಪಡಿಸುತ್ತಾ, ಅವರಿಗೆ KS ಜೀವನದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಅವರಿಂದ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮ್ಮಲ್ಲಿ ಅನೇಕ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಹೇಳಿದ್ರು, ನಾವು ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜನರಿಗೆ ಅನುಕೂಲಕ್ಕಾಗಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸೂಚನೆ ಕೊಡ್ತಾರೆ. ಏಕೆಂದರೆ ಜನಗಳಿಗೆ ಬಹಳ ಸಮಸ್ಯೆ ಆಗ್ತಾ ಇರೋದು ನಮ್ಮ ಕಂದಾಯ ಇಲಾಖೆಯ ಕೆಲವು, ಇವತ್ತು ಯಾರ್ದು ಒಬ್ಬರದು ತಪ್ಪಲ್ಲ, ಆದರೆ ವ್ಯವಸ್ಥೆಯಲ್ಲಿ ವರ್ಷಾನುವರ್ಷಗಳಿಂದ ನಾನಾ ನ್ಯೂನತೆಗಳು ಉದ್ಭವ ಆಗಿ ಅದೆಲ್ಲದರ ಹೊರೆ ಇವತ್ತು ಜನಗಳ ಮೇಲೆ ಬೀಳ್ತಾ ಇದೆ. 4-6 ವರ್ಷಗಳಿಂದ ಅವರ ಸಮಸ್ಯೆಗಳು ಪರಿಹಾರ ಆಗದೆ ಕಚೇರಿಗಳಿಗೆ ಸುತ್ತುವಂಥದ್ದು ಆಗಿ ಜನ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಮಗೆ ಪದೇ ಪದೇ ಸೂಚನೆ ಕೊಡ್ತಾ ಇರ್ತಾರೆ. ತಮಗೆ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಜನತಾ ದರ್ಶನ ಮಾಡಿದಾಗ ಅತ್ಯಂತ ಹೆಚ್ಚಿನ ನ್ಯೂನತೆಗಳು, ಅದರಲ್ಲಿ ಜನ ಅವ್ರ ಹತ್ರಕ್ಕೆ ಎಲ್ಲೆಲ್ಲೋ 600-700 ಕಿಲೋಮೀಟರ್ ದೂರದಿಂದ ಬಂದಿದ್ದು ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಒತ್ಕೊಂಡು, ಹಾಗಾಗಿ ಅದನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆನೂ ಕೂಡ ಅದೇ ಮಾತನ್ನು ಅವರು ಪುನರುಚ್ಚಾರ ಮಾಡಿದರು. ಅದು ಸರ್ವೆ ಇಲಾಖೆಯಲ್ಲಿರ್ಬೋದು, ರೆವಿನ್ಯೂ ಸೈಡಲ್ಲಿರ್ಬೋದು, ಇವೆಲ್ಲವೂ ಕೂಡ ಆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ನಾವು ಸಹ ಸಾಕಷ್ಟು ಬದಲಾವಣೆಗಳನ್ನು
ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೇವೆ. ಅದನ್ನ ಪಟ್ಟಿಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನನಗೆ ಸಂತೋಷದ ವಿಷಯ ಏನಂದ್ರೆ, ಎಲ್ಲರೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ನಾವು ಬದಲಾವಣೆ ಮಾಡಲಿಕ್ಕೆ ಹೊರಟಾಗ ಸಾಕಷ್ಟು ಅಧಿಕಾರಿಗಳು ನಮಗೆ ಅದರಲ್ಲಿ ಕೈ ಜೋಡಿಸಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದು ನನಗೆ ಬಹಳ ಸಂತೋಷದ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ. ಎಲ್ಲರೂ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಒಂದೇ ಥರ ಇರೋದಿಲ್ಲ, ನಮ್ಮ ಬೆರಳುಗಳೆಲ್ಲಾನು ಕೂಡ ಒಂದೇ ಥರ ಇಲ್ಲ. ಒಂದು ಅಟ್ಲೀಸ್ಟ್ 50% ಅಧಿಕಾರಿಗಳು ಇಲ್ಲ, ಏನಾದರೂ ಒಳ್ಳೆಯದು ಮಾಡೋಣ, ಮುಖ್ಯಮಂತ್ರಿಗಳ ಆಶಯವನ್ನು ಜನಗಳಿಗೆ ತಲುಪಿಸೋಣ ಅಂತೇಳಿ ಎಷ್ಟೋ ಜನ ಕೈ ಜೋಡಿಸಿ ಇವತ್ತು ನಮಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದು ಬಹಳ ಸಂತೋಷ. ಅದನ್ನು ನೋಡಿದರೆ ಬಹುಶಃ ಇನ್ನಷ್ಟು ಸುಧಾರಣೆಯನ್ನು ಮಾಡಬಹುದು ಅನ್ನುವಂಥ ಆಶಾ ಮನೋಭಾವವನ್ನು ನಾನು ಹೊಂದಿದ್ದೇನೆ. ಉದಾಹರಣೆಗೆ ಹೇಳೋದಾದರೆ, ಮಾನ್ಯ ಮುಖ್ಯಮಂತ್ರಿಗಳು DC ಅವರ ಸಭೆಯಲ್ಲಿ ಈ ಏನು ಸುಮಾರು ಜನವಸತಿ ಪ್ರದೇಶಗಳು, ಈ ತಾಂಡಗಳು, ಹಟ್ಟಿಗಳು, ಇವು ರೆಗ್ಯುಲರೈಸೇಷನ್ ಮಾಡೋದಕ್ಕೆ ಕಾನೂನು ಮಾಡಿದ್ರು ಕೂಡ ಆಗಿಲ್ಲ. ಯಾಕಾಗಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಿದರು. ಅವರ ಪ್ರಶ್ನೆಯನ್ನೇ ನಾವೊಂದು ಗುರಿಯಾಗಿ ತೆಗೆದುಕೊಂಡು ಬಹುಶಃ ಕಳೆದ ಒಂದು 3-4 ತಿಂಗಳ ಅವಧಿಯಲ್ಲಿ ಸುಮಾರು 1,000 ಈ ಥರ ವಸತಿ ಪ್ರದೇಶಗಳನ್ನು ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಒಂದು 4 ತಿಂಗಳಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಉದಾಹರಣೆ. ಅದು ಅಧಿಕಾರಿಗಳ ಸಹಕಾರದಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಇನ್ನೂ ಮಾಡುವಂಥದ್ದು ಬಹಳ ಇದೆ. ನಮ್ಮ ಇಲಾಖೆಯಲ್ಲಂತೂ ಎಷ್ಟು ಕೆಲಸ ಮಾಡಿದರೆ ಇನ್ನಷ್ಟು ಕೆಲಸ ನಮ್ಮ ಮೇಲೆ ಬರುತ್ತೆ. ಅಂತಹ ಇಲಾಖೆ ನಮ್ಮದು. ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ನಮ್ಮ ಸರ್ಕಾರದ್ದು ಮಾನ್ಯ ಮುಖ್ಯಮಂತ್ರಿಗಳ ಆಶಯದ ಪ್ರಕಾರ 2 ಉದ್ದೇಶ. ಒಂದು ಕಡೆ ಸಾಮಾಜಿಕ ನ್ಯಾಯ, ಬಡವರಿಗೆ, ಹಿಂದುಳಿದವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು, ಸಮಾಜದಲ್ಲಿ ಸಮತೋಲನವನ್ನು ತರ್ತಕ್ಕಂಥದ್ದು ಒಂದು ಕಡೆ. ಆದರೆ ಅಷ್ಟೇ ಮುಖ್ಯವಾಗಿ ಜನಗಳಿಗೆ ಒಳ್ಳೆ ಆಡಳಿತನೂ ಸಿಗಬೇಕು. ಒಳ್ಳೆ ಆಡಳಿತ ಕೊಡದೆ ನಾವು ಯಾವುದೂ ಒಳ್ಳೆ ರಾಜ್ಯವನ್ನು ಕಟ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆಡಳಿತ ಸುಧಾರಣೆಯೂ ಕೂಡ ನಮ್ಮ ಸರ್ಕಾರದ ಮುಖ್ಯ ಆದ್ಯತೆ. ಇವೆರಡೂ ಈಡೇರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕ. ಅದನ್ನು ನಾವು ಎಲ್ಲರೂ ಸಹ ಸೇರಿ ಮಾಡೋಣ. 2024 ಅದರ ಕಡೆಗೆ ನೀವೆಲ್ಲರೂ ಕೂಡ ಒಂದುಗೂಡಿ ಒಂದು ದೊಡ್ಡ ಹೆಜ್ಜೆಯನ್ನು ಇಡೋಣ. ಕರ್ನಾಟಕದ ಜನಗಳಿಗೆ ಒಳ್ಳೆ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಅವುಗಳನ್ನು ತಲುಪಿಸುವಂಥದ್ದನ್ನು ನಾವೆಲ್ಲರೂ ಕೂಡ ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡೋಣ ಅಂತ ಹೇಳಿ, ತಮ್ಮ ಸಂಘದವರು ಏನೊಂದು 2-3 ಮನವಿಗಳನ್ನು ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಖಂಡಿತವಾಗಿ ಹಾಗೂ ನಮ್ಮ ಹಂತದಲ್ಲಿ ನಾವು ಯಾವುದನ್ನು ಪರಿಗಣಿಸಲಿಕ್ಕೆ ಸಾಧ್ಯ ಅದನ್ನು ನಾವಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಖಂಡಿತವಾಗಿ ಸಕಾರಾತ್ಮಕವಾಗಿ ಪರಿಗಣಿಸ್ತೇವೆ ಅಂತ ಹೇಳಿ, ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನಮ್ಮ ರಾಜ್ಯಕ್ಕೆ ಒಳ್ಳೆಯದನ್ನ ಮಂಗಳವನ್ನು ತರಲಿ ಅಂತ ಮತ್ತೊಮ್ಮೆ ಆಶಿಸಿ ತಮಗೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.